ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನುಷ್ಯ ತನ್ನ ಜೀವನದಲ್ಲಿ ಎಲ್ಲ ಚೆನ್ನಾಗಿರಬೇಕು ಅಂತ ಬಯಸ್ತಾನೆ, ಅದನ್ನು ಹುಡುಕಾಟ ಮಾಡ್ತಾನೆ ಇರ್ತಾನೆ. ಒಳ್ಳೆ ಪಾರ್ಟ್ನರ್ ಇರಬೇಕು, ಒಳ್ಳೆ ಜಾಬ್ ಇರಬೇಕು, ಒಳ್ಳೆ ಸ್ಯಾಲ್ರಿ ಇರಬೇಕು, ಒಳ್ಳೆ ಪರಿಸರ ಇರಬೇಕು, ಒಳ್ಳೆ ಹೆಲ್ತ್ ಬೇಕು. ಸೊ ಈ ಎಲ್ಲ ಒಂದು ಹುಡುಕಾಟದಲ್ಲಿ ಅವನು ತನ್ನ ಜೀವನವನ್ನು ಸುಸಜ್ಜಿತಗೊಳಿಸೋದಕ್ಕೋಸ್ಕರ ಸದಾ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಇದು ಹ್ಯೂಮನ್ ಸೈಕಾಲಜಿ, ಎಲ್ಲ ನನ್ನ ಜೀವನದಲ್ಲಿ ಬೇಕು ಅನ್ನೋದು. ಅನಾದಿ ಕಾಲದಿಂದನೂ ಮನುಷ್ಯ ಒಳ್ಳೆದರ ಹುಡುಕಾಟದಲ್ಲೇ ಬಂದಿದ್ದಾನೆ ಅಂತ ನಾವು ನೋಡ್ತೀವಿ. ಎಲ್ಲರೂ ಸಕ್ಸಸ್ಫುಲ್ ಆಗಬೇಕು ಅಂತ ಬಯಸ್ತಾರೆ, ಬಟ್ ತುಂಬಾ ಜನ ಈ ಪ್ರಯತ್ನದಲ್ಲಿ ಸೋಲ್ತಾರೆ, ಫೇಲ್ಯೂರ್ಸ್ ಅನ್ನ ನೋಡ್ತಾ ಇರ್ತಾರೆ. ಆದ್ರೆ ಕೆಲವರು ಸಕ್ಸಸ್ಫುಲ್ ಆಗ್ತಾರೆ, ಬಯಸಿದ್ದನ್ನೆಲ್ಲ ಪಡಿತಾರೆ, ಅನ್ಕೊಂಡಿದ್ದನ್ನೆಲ್ಲ ಸಾಧಿಸ್ತಾರೆ. ಹಾಗಾದ್ರೆ ಉಳಿದವ್ರು ಯಾಕೆ ಸಫಲರಾಗಲ್ಲ, ಸಕ್ಸಸ್ಫುಲ್ ಆಗಲ್ಲ, ಎಲ್ಲಿ ತಪ್ತಾ ಇದ್ದಾರೆ, ಏನು ಮಿಸ್ಟೇಕ್ಸ್ ಆಗ್ತಾ ಇದೆ ಅಂತ ಯೋಚಿಸಿದ್ರೆ ಬರೀ ಟೆಕ್ನಿಕ್ಸ್ನ ಅಪ್ಲೈ ಮಾಡ್ತಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಖಂಡಿತ ಸಫಲತೆ ಸಿಗಲ್ಲ. ಇನ್ನೂ ಹಲವಾರು ವಿಚಾರಗಳಿದೆ ಯೂನಿವರ್ಸಲ್ಲಿ, ಬಿಡಿಸಲಾರದ ತತ್ವಗಳು ತುಂಬ ಇದೆ, ಅದನ್ನು ನಾವು ತಿಳ್ಕೋಬೇಕು. ಬರೀ ಟೆಕ್ನಿಕ್ಸನ್ನು ಅಪ್ಲೈ ಮಾಡ್ತಾ ಇದ್ರೆ ಏನು ಸಕ್ಸಸ್ ಮಾಡೋದಕ್ಕೆ ಆಗಲ್ಲ. ಈ ವಿಡಿಯೋ ಯಾರಿಗೆಲ್ಲ ಸಾಧಿಸಬೇಕಾಗಿರೋದು ತುಂಬ ಇದೆಯೋ, ಅನ್ಕೊಂಡಿದ್ದು ಯಾಕೆ ಆಗ್ತಾ ಇಲ್ವೋ, ಅಥವಾ ಲಾ ಆಫ್ ಅಟ್ರಾಕ್ಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ಏನು ಗೊತ್ತಿಲ್ವೋ, ಅಥವಾ ಚಿಕ್ಕ ಪುಟ್ಟ ವಿಚಾರ ಗೊತ್ತಿದೆಯೋ ಅಂಥವರಿಗೆ ಈ ವಿಡಿಯೋನ ನಾನು ಮಾಡ್ತಾ ಇರೋದು. ಸೊ ಇವತ್ತು ಲಾ ಆಫ್ ಅಟ್ರಾಕ್ಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಅನ್ನು ತುಂಬ ಸರಳವಾಗಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ನೀವೇನು ಯೋಚಿಸ್ತೀರಾ, ನಿಮ್ಮ ಥಾಟ್ಸು, ನಿಮ್ಮ ಫೀಲಿಂಗ್ಸು, ನಿಮ್ಮ ಬಿಲೀಫ್ಸ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಟೆಕ್ನಿಕ್ಸಿಂದ ಏನೂ ಆಗಲ್ಲ, ವೈಬ್ರೇಷನ್ಸು, ಬಿಲೀಫ್ಸು ಇರಬೇಕು. ಯಾಕೆಂದರೆ ಟೆಕ್ನಿಕ್ಸ್ನ ಅಪ್ಲೈ ಮಾಡ್ತೀರಾ, ಬಟ್ ಮನಸ್ಸಲ್ಲಿ ಡೌಟ್ ಇಟ್ಕೊಳ್ತೀರಾ, ಲಾಜಿಕ್ ಮಾಡ್ತೀರಾ, ನಿಜವಾಗ್ಲೂ ಇದೆಲ್ಲ ಆಗುತ್ತಾ, ಹೇಳ್ತಿರೋದಲ್ಲ ನಿಜನಾ, ಬರೀ ಟೆಕ್ನಿಕ್ನ ಮಾಡ್ತೀರಾ ಆ್ಯಂಡ್ ಏನೂ ಆಗಲ್ಲ. ಆವಾಗ ನಿಮಗೆ ಬಿಲೀಫ್ ಇರಲ್ಲ, ಆಗೇನಾಗುತ್ತೆ, ಸಫಲತೆಯನ್ನು ನೀವು ಕಾಣಲ್ಲ. ಆವಾಗ ಆ ಒಂದು ಡೌಟು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಲಾ ಆಫ್ ಅಟ್ರಾಕ್ಷನ್ನು ನಿಮ್ಮ ಮುಂದೆ ಬರುತ್ತೆ, ನೀವು ಅದನ್ನು ಹುಡುಕೊಂಡು ಹೋಗ್ಬೇಕಾದಿಲ್ಲ. ಯಾವಾಗ ನಿಮ್ಮಲ್ಲಿ ಸಂಪೂರ್ಣವಾದ ನಂಬಿಕೆ ಇದ್ದು ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅಪ್ಲೈ ಮಾಡಿದಾಗ. ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಿ ಅಂದರೆ ಇದು ನಿಮಗೊಂದು ಸಿಗ್ನಲ್ಲು ಯೂನಿವರ್ಸ್ ಕೊಡ್ತಾ ಇರೋದು, ನೀವು ಲಾ ಆಫ್ ಅಟ್ರಾಕ್ಷನ್ ಮತ್ತು ಮ್ಯಾನಿಫೆಸ್ಟೇಷನ್ನ ಮಾಡಬೇಕು ಅನ್ನೋದಕ್ಕೆ ಇದೊಂದು ಸಿಗ್ನಲ್ಲು. ನಿಮ್ಮ ಥಾಟ್ಸು, ನಿಮ್ಮ ಬಿಲೀಫ್ಸು ಒಂದೇ ಆಗಿದ್ದರೆ ಯೂನಿವರ್ಸು ಪ್ಲ್ಯಾನ್ ಮಾಡುತ್ತೆ, ಈ ವ್ಯಕ್ತಿನ ನಾನು ಯಾವಾಗ ಯಾರಿಗೆ ಪರಿಚಯಿಸಲಿ, ಯಾವಾಗ ಯಾರಿಗೆ ಇವರಿಗೆ ಅಪರ್ಚುನಿಟೀಸ್ನ ತಂದು ಕೊಡಲಿ, ಹೇಗೆ ಅವನನ್ನು ನಾನು ಮುಂದಕ್ಕೆ ತೆಗೆದುಕೊಂಡು ಹೋಗಲಿ ಅಂತ. ನೀವು ಮಾಡುವ ಕೆಲಸದಿಂದ 10 ಜನರಿಗೆ ಒಳ್ಳೆಯದಾದರೆ ಅವರೆಲ್ಲ ನಿಮಗೆ ಪಾಸಿಟಿವ್ ವೈಬ್ರೇಷನ್ಸನ್ನು ಕಳಿಸ್ತಾರೆ. ಅವರ ಲೈಫಲ್ಲಿ ಚೇಂಜಸ್ ಆದರೆ ಆಗ ಅದು ನಿಮಗೆ ಫಲವನ್ನು ಕೊಡುತ್ತೆ. ಯೂನಿವರ್ಸ್ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಈ ಥರ ಯಾವುದೋ ಒಂದು ವಿಡಿಯೋ ಅಥವಾ ಯಾವುದೋ ಒಂದು ಬುಕ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಿಮ್ಮ ಮುಂದೆ ಬರುತ್ತೆ. ನನಗೂ ಕೂಡ ಹೀಗೇ ದ ಸೀಕ್ರೆಟ್ ಮೂವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸುಮ್ಮನೆ ನನ್ನ ಮುಂದೆ ಕಣ್ಮುಂದೆ ಬಂದಿತ್ತು. ನಾನು ಅದನ್ನು ನೋಡಿದೆ, ಅರ್ಥ ಮಾಡಿಕೊಂಡೆ, ಅಪ್ಲೈ ಮಾಡ್ತಾ ಬಂದೆ, ನನಗೇನು ಬೇಕೋ ಅದನ್ನು ನಾನು ಸಾಧಿಸ್ಕೊಂಬಂದೆ. ಸ್ನೇಹಿತರೆ, ಯೂನಿವರ್ಸ್ ಪ್ಲ್ಯಾನ್ ಮಾಡೋರೆ ಈ ಥರ ಯಾವುದೋ ಒಂದು ವಿಡಿಯೋ ಅಥವಾ ಯಾವುದೋ ಒಂದು ಬುಕ್ಕು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಿಮ್ಮ ಮುಂದೆ ಬರುತ್ತೆ. ಆಗ ನೀವು ಅದನ್ನು ನಂಬೋದಕ್ಕೆ ಶುರು ಮಾಡ್ತಿರೋ ಇಲ್ಲವೋ ಅಂತ ಹೇಳ್ಬಿಟ್ಟು ಯೂನಿವರ್ಸ್ ಕೂಡ ನೋಡುತ್ತೆ. ಯಾಕೆಂದರೆ ಅದು ನಿಮ್ಮ ಕರ್ಮದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಕರ್ಮವನ್ನು ತುಂಬ ನಂಬ್ತೀವಿ, ಹಾಗಾಗಿ ಪ್ರತಿಯೊಬ್ಬರು ನಂಬ್ತಾರ ಇದನ್ನು? ಖಂಡಿತ ಇಲ್ಲ. ಯಾಕಂದರೆ ಯಾರಾದರೂ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮಾತಾಡಿದಾಗ ತುಂಬ ಜನ ಬೇಗ ಕನೆಕ್ಟ್ ಆಗಿಬಿಡ್ತಾರೆ. ಹೌದಲ್ವಾ, ನನ್ನ ಲೈಫಲ್ಲಿ ನಾನು ಈ ಥರ ಯೋಚನೆ ಮಾಡಿದ್ದೆ, ನನಗೆ ಈ ಥರ ರಿಸಲ್ಟ್ ಸಿಕ್ಕಿತ್ತು ಅಂತ. ಆದರೆ ಇನ್ನೂ ಕೆಲವು ಜನ ಏನು ಮಾಡ್ತಾರೆ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳ್ಕೊತಾರೆ, ನೋಡ್ತಾರೆ, ಬಟ್ ವಿಶ್ವಾಸ ಇಡಲ್ಲ. ತುಂಬ ಜನ ಅದರ ಬಗ್ಗೆ ಲಾಜಿಕ್ನ ಅಪ್ಲೈ ಮಾಡೋಕ್ಕೆ ಶುರು ಮಾಡ್ತಾರೆ, ಡೌಟ್ ಮಾಡೋದಕ್ಕೆ ಶುರು ಮಾಡ್ತಾರೆ, ನೆಗೆಟಿವ್ ಎನರ್ಜಿನ ತಮಗೆ ತಾವೇ ಅಟ್ರಾಕ್ಟ್ ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ, ಕಷ್ಟಪಡ್ತಾನೆ ಇರ್ತಾರೆ. ಯಾಕೆಂದರೆ ಕರ್ಮ ಈಸ್ ದ ರಿಯಲ್ ಮ್ಯಾನಿಫೆಸ್ಟೇಷನ್. ನಾವು ಹೇಳೋದನ್ನು ಕೇಳಿದ್ದೀವಿ ತುಂಬ ಜನ, ನಾನು ಎಲ್ಲ ಟೆಕ್ನಿಕ್ಸ್ನು ಅಪ್ಲೈ ಮಾಡ್ತೀನಿ, ಬಟ್ ನನಗೇನು ಆಗ್ತಿಲ್ಲ, ನನಗೆ ನಂಬೋಕ್ಕಾಗಲ್ಲ ಇದನ್ನು ಅಂತ. ಈ ವಿಚಾರ ಹೇಗೆ ಬರುತ್ತೆ ಅವರಿಗೆ ಅಂದರೆ ಇದನ್ನು ಯೂನಿವರ್ಸೇ ಅವರಿಗೆ ಕಳಿಸಿರುತ್ತೆ. ಯಾಕೆಂದರೆ ನಮಗೆಲ್ಲ ಗೊತ್ತಿದೆ, ನಮ್ಮ ಕರ್ಮದ ಅನುಸಾರ ನಮ್ಮ ಡೆಸ್ಟಿನಿ ಸಿದ್ಧವಾಗಿರುತ್ತೆ ಅಂತ. ನಿಮಗೆ ಎಚ್ಚೆತ್ತುಕೊಳ್ಳುವ ಸಮಯ ಬಂದಿಲ್ಲ ಅಂದರೆ ನೀವು ಏನೇ ಟ್ರೈ ಮಾಡಿದ್ರು, ನಾನು ಎಷ್ಟೇ ವಿಡಿಯೋಸ್ ಮಾಡಿದ್ರು, ನಿಮಗೆ ಎಷ್ಟೇ ಬುಕ್ಸ್ ಓದಿದ್ರು ಅದ್ರ ಬಗ್ಗೆ ನಂಬಿಕೆ ಬರಲ್ಲ. ಯಾಕೆಂದರೆ ಯೂನಿವರ್ಸ್ ಮೊದಲೇ ಪ್ಲ್ಯಾನ್ ಮಾಡಿರುತ್ತೆ ನಿಮಗೆ ಯಾವಾಗ ಏನನ್ನ ಕೊಡಬೇಕು ಅಂತ. ಫಾರ್ ಎಕ್ಸಾಂಪಲ್, ನಿಮಗೇನಾದರೂ ಮುಂದಿನ ತಿಂಗಳು ಒಂದು 5 ಲಕ್ಷ ಲಾಭ ಕೊಡಿಸ್ಬೇಕು ಅಂತ ಇದ್ದರೆ ಯೂನಿವರ್ಸ್ ಡಿಸೈಡ್ ಮಾಡಿರುತ್ತೆ ಎಲ್ಲಿಂದ ಹಣ ಬರಬೇಕು, ಯಾವ ರೀತಿನಲ್ಲಿ ಬರಬೇಕು, ಯಾವ ಡೈರೆಕ್ಷನಲ್ಲಿ ಬರಬೇಕು, ಅದು ನಿಮ್ಮ ಹತ್ರ ಬಂದೇ ಬರುತ್ತೆ. ನಿಮ್ಮ ಕರ್ಮಾನುಸಾರ ನಿಮ್ಮ ಜೀವನ ಬದಲಾಗ್ತಾ ಇರುತ್ತೆ. ನಾವು ಕೇಳಿರ್ತೀವಿ, ನಿಮಗೆ ಸಮಸ್ಯೆ ಇದ್ದರೆ ಅಲ್ಲಿ ಹೋಗಿ ಸರಿ ಹೋಗುತ್ತೆ, ಇಲ್ಲಿ ಹೋಗಿ ಸರಿ ಹೋಗುತ್ತೆ, ಆ ಜಾಗಕ್ಕೆ ಹೋಗಿ ಸರಿ ಹೋಗುತ್ತೆ ಅಂತ. ಅಲ್ಲಿಗೆ ಹೋದ ಕೂಡಲೇ ಎಷ್ಟೋ ಪರಿಹಾರ ಸಿಕ್ಕಿರುತ್ತೆ. ಹಾಗಾದರೆ ಏನದು? ಅದು ನಿಮ್ಮ ಪಾಸಿಟಿವ್ ಬಿಲೀಫು. ಬಟ್ ನಿಮ್ಮ ಸಮಯ ಯೂನಿವರ್ಸು ಫಿಕ್ಸ್ ಮಾಡಿರೋದು ನಿಮ್ಮ ಒಂದು ಕರ್ಮದ ಅನುಸಾರ. ನಾವು ಎಷ್ಟೋ ಸಾರಿ ಕಾಯಿಲೆಗಳಿಗೆ ಎಷ್ಟೋ ಮೆಡಿಸಿನ್ಸ್ ತಗೊಂಡ್ರು ವಾಸಿಯಾಗಿರಲ್ಲ. ಯಾರೋ ಹೇಳಿರ್ತಾರೆ, ಆ ದೇವಸ್ಥಾನಕ್ಕೆ ಹೋಗಿ, ಒಂದು ಚಿಕ್ಕ ಗುಡಿ ಇದೆ, ಅಲ್ಲಿ ಹೋಗಿ ವಾಸಿ ಆಗುತ್ತೆ ಅಂತ. ಅಲ್ಲಿ ಹೋಗ್ತೀವಿ, ಸರೆಂಡರ್ ಆಗ್ಬಿಡ್ತೀವಿ, ದೇವರೇ ನನ್ನನ್ನು ಕಾಪಾಡು, ನನ್ನ ಕಾಯಿಲೆನ ವಾಸಿ ಮಾಡು ಅಂತ. ಆ ಒಂದು ಪಾಸಿಟಿವ್ ಸರೆಂಡರಿಂಗ್ ಇದೆಯಲ್ಲ, ಅದು ವರ್ಕ್ ಆಗಿಬಿಡುತ್ತೆ, ನೀವು ಹುಷಾರಾಗ್ಬಿಡ್ತೀರಾ. ಆ ಜಾಗ, ಆ ವ್ಯಕ್ತಿ ನಿಮಿತ್ತ ಮಾತ್ರ. ಬಟ್ ನಿಮ್ಮ ಸಮಯ ಅಲ್ಲಿ
ಯೂನಿವರ್ಸು ಸೆಟ್ ಮಾಡಿರುತ್ತೆ, ಈ ಸಮಯದಲ್ಲೇ ನಿಮಗೆ ಆ ಕರ್ಮನ ನಾನು ಕಳಿಬೇಕು ಅಂತ. ಸೊ ಹಾಗಾಗಿ ನಂಬಿಕೆ, ಬಿಲೀಫು, ಟ್ರಸ್ಟು ತುಂಬ ಇಂಪಾರ್ಟೆಂಟು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅಥವಾ ಲಾ ಆಫ್ ಅಟ್ರಾಕ್ಷನ್ ನಿಮ್ಮ ಲೈಫಲ್ಲಿ ವರ್ಕ್ ಆಗೋದಕ್ಕೆ. ಗ್ರ್ಯಾಟಿಟ್ಯೂಡ್ ಕೂಡ ತುಂಬ ಇಂಪಾರ್ಟೆಂಟು. ಬಾಯಲ್ಲಿ ಬರೀ ಥ್ಯಾಂಕ್ಸ್ ಹೇಳಿದ ತಕ್ಷಣ ಅದಾಗಲ್ಲ, ಮನಸ್ಸಿಂದ ಅದು ಬರಬೇಕು. ಗ್ರ್ಯಾಟಿಟ್ಯೂಡ್ ಮೋಡಲ್ಲಿ ಇದ್ದಾಗ ಹೃದಯಪೂರ್ವಕವಾಗಿ ನಿಮ್ಮ ಒಂದು ವೈಬ್ರೇಷನ್ಸು ಹೈ ಇರುತ್ತೆ, ಹಾಗೆ ನಿಮ್ಮ ಕೆಲಸಗಳು ಸರಾಗವಾಗಿ ಆಗ್ತಾ ಹೋಗುತ್ತೆ. ಅದೇ ನೀವು ಕಂಪ್ಲೇಂಟ್ ಮೋಡು, ಡೌಟ್ ಮೋಡು, ಲಾಜಿಕ್ ಮೋಡಲ್ಲಿ ಇದ್ದಾಗ ನಿಮ್ಮ ಒಂದು ವೈಬ್ರೇಷನ್ಸು ತುಂಬ ಲೋ ಆಗುತ್ತೆ. ಇಂಥವರು ಜೀವನದಲ್ಲಿ ಏನೂ ಸಾಧಿಸಲ್ಲ, ಅವರ ಪ್ರಾಬ್ಲಮ್ಸು ಸಾಲ್ವ್ ಆಗಲ್ಲ, ಇನ್ನೂ ಅವರು ಸ್ಟ್ರಗಲ್ ಮಾಡ್ತಾನೆ ಹೋಗ್ತಾರೆ ಜೀವನ ಪೂರ್ತಿ. ನಿಮಗೆ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ನೀವು ಲೈಫಲ್ಲಿ ಯಾವತ್ತಾದರೂ ಲೋ ಅಂತ ಫೀಲ್ ಮಾಡಿದ್ರೆ, ಬೇಸರ ಅನಿಸಿದ್ರೆ, ಆ ಭಗವಂತನ ಹತ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ, ಅವನ ಹತ್ರ ಎಲ್ಲ ಹೇಳ್ಕೊಳ್ಳಿ. ಆವಾಗ ನಿಮಗೆ ಇಮ್ಮಿಡಿಯೇಟ್ ಆಗಿ ನಿಮಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಅವನಿಗೆ ಸರೆಂಡರ್ ಆಗಿಬಿಡಿ. ಲಾ ಆಫ್ ಅಟ್ರಾಕ್ಷನ್ಗೆ ಬೇಕಾಗಿರೋದು ನಿಮ್ಮ ಸರೆಂಡರು, ನಿಮ್ಮ ವೈಬ್ರೇಷನ್ಸು, ನಿಮ್ಮ ಪಾಸಿಟಿವಿಟಿ, ನಿಮ್ಮ ಫೀಲಿಂಗ್ಸು ಮತ್ತು ನಿಮ್ಮ ಎಮೋಷನ್ಸು. ಅದೇ ನೀವು ಜೆಲಸ್ಸು, ಆ್ಯಂಗರು, ಆ್ಯಂಗ್ಸೈಟಿ, ಫಿಯರು, ಡೌಟು ಇದನ್ನೆಲ್ಲ ಇಟ್ಕೊಂಡ್ಬಿಟ್ರೆ ಲೈಫಲ್ಲಿ ಏನೂ ಸಿಗಲ್ಲ. ನೀವು ಎಷ್ಟೇ ಟೆಕ್ನಿಕ್ಸ್ನ ಯೂಸ್ ಮಾಡಿದ್ರೂ ನಿಮಗೆ ಯಾವುದೂ ಸಿಗಲ್ಲ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಬರೀ ಟೆಕ್ನಿಕ್ಕನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ, ಅಫರ್ಮೇಷನ್ಸ್ ಬರೀತಾರೆ, ವಾಟರ್ ಟೆಕ್ನಿಕ್ ಮಾಡ್ತಾರೆ, ಬಟ್ ಮನಸ್ಸಲ್ಲಿ ಸಾವಿರಾರು ಡೌಟ್ಗಳಿರುತ್ತೆ, ನಿಜವಾಗ್ಲೂ ಇದಾಗುತ್ತಾ ಅಂತ. ಟೆಕ್ನಿಕ್ಸ್ ಅನ್ನೋದು ಒಂದು ಗೋಡೆ ಥರ, ಬಟ್ ನಿಮ್ಮ ಒಂದು ಫೌಂಡೇಶನ್ ಏನು ಗೊತ್ತಾ, ಒಂದು ಬಿಲೀಫು, ನಿಮ್ಮ ಒಂದು ಟ್ರಸ್ಟು, ನಿಮ್ಮ ವೈಬ್ರೇಷನ್ಸು, ಫೀಲಿಂಗ್ಸು, ಪಾಸಿಟಿವಿಟಿ ಏನಿದೆ ಅದು ಫೌಂಡೇಶನ್ ಇದ್ದಂಗೆ. ಅದನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಗೆಳೆಯರೆ, ಫಸ್ಟ್ ಗೋಡೆ ಕಟ್ಟೋಕ್ಕಿಂತ ಮುಂಚೆ. ಸೊ ಫ್ರೀಕ್ವೆನ್ಸಿ ಇಲ್ಲಿ ಮ್ಯಾಚ್ ಆಗಬೇಕು ಅಂದರೆ ನೀವು ಮೊದಲು ಆ್ಯಂಗರು, ಜೆಲಸ್ಸು, ಡೌಟು ಇದೆಲ್ಲ ನೆಗೆಟಿವಿಟಿ ಇದೆಯಲ್ಲ, ಇದನ್ನು ನೀವು ಫಸ್ಟ್ ಬಿಡಬೇಕು. ಪ್ರಾಕ್ಟೀಸ್ ಮಾಡಬೇಕು ಡೈಲಿ, ನೀವು ಆದಷ್ಟು ಪಾಸಿಟಿವ್ ಆಗಬೇಕು ಅಂತ. ಇನ್ನೊಬ್ಬರೊಟ್ಟಿಗೆ ಕಂಪ್ಯಾರಿಸನನ್ನು ಬಿಟ್ಬಿಡಿ. ಅವ್ರಿಗಾಗಿದೆ, ನನಗೆ ಯಾಕೆ ಆಗ್ತಾ ಇಲ್ಲ, ಹಂಗಾರೆ ಏನೋ ಡೌಟ್ ಇದೆ, ಅದನ್ನು ಬಿಟ್ಬಿಡಿ. ನೀವೇನು ಬೆಸ್ಟ್ ಮಾಡಬೇಕೋ ಅದನ್ನು ಮಾಡ್ತಾ ಹೋಗಿ. ನಾವು ಅನಾದಿ ಕಾಲದನ್ನು ಹೇಳ್ಕೊಂಬಂದಿದ್ದೀವಿ, ಯದ್ ಭಾವಂ ತದ್ಭವತಿ, ಅಂದರೆ ನಾವು ಏನು ಯೋಚಿಸ್ತೀವೋ ಅದೇ ಆಗುತ್ತೆ. ಇದೇ ಲಾ ಆಫ್ ಅಟ್ರಾಕ್ಷನ್ನು, ಇದರಲ್ಲಿ ಏನೂ ಹೊಸದಿಲ್ಲ. ಸಾವಿರಾರು ವರ್ಷದಿಂದನೇ ನಮ್ಮ ಗೀತೆಗಳಲ್ಲಿ, ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ, ಯದ್ಭಾವಂ ತದ್ಭವತಿ. ನೀವೇನು ಯೋಚನೆ ಮಾಡ್ತೀರೋ ಅದೇ ಆಗ್ತಾ ಹೋಗ್ತೀರಾ. ಲಾ ಆಫ್ ಅಟ್ರಾಕ್ಷನ್ ಕೂಡ ಅದನ್ನೇ ಹೇಳುತ್ತೆ, ನಿಮ್ಮ ಥಿಂಕಿಂಗ್ಸ್ ಏನಿದೆ ನೀವು ಅದನ್ನೇ ರಿಯಾಲಿಟಿಯಾಗಿ ಪಡ್ಕೊಳ್ತೀರಾ ಅಂತ. ಇಂಗ್ಲೀಷ್ನವ್ರು ಇದನ್ನು ಲಾ ಆಫ್ ಅಟ್ರಾಕ್ಷನ್ ಅಂತಂದ್ರು, ನಾವು ಇದನ್ನು ಸಂಕಲ್ಪ ಅಂದ್ವಿ ಅಷ್ಟೇ. ಇಲ್ಲಿ ಎಲ್ಲ ಎನರ್ಜಿ ಮೇಲೆ ಡಿಪೆಂಡ್ ಆಗಿರೋದು. ನನ್ನ ಧ್ಯಾನ, ನನ್ನ ಕಾನ್ಸಂಟ್ರೇಷನ್ನು ಯಾವ ವಿಷಯದ ಮೇಲಿದೆ ಅದು ಆಗ್ತಾ ಹೋಗುತ್ತೆ ಆ್ಯಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಗೆಟಿವ್ ಕಡೆಗೆ ನಿಮ್ಮ ಧ್ಯಾನ, ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದರೆ ನೆಗೆಟಿವ್ನೇ ಪಡ್ಕೊಂಡು ಹೋಗ್ತೀರಾ, ಪಾಸಿಟಿವ್ ಕಡೆಗೆ ಜಾಸ್ತಿ ಇದ್ದರೆ ಪಾಸಿಟಿವ್ನೇ ಪಡ್ಕೊಂಡು ಹೋಗ್ತೀರಾ. ಇಲ್ಲಿ ತುಂಬ ಜನಕ್ಕೆ ಪ್ರಶ್ನೆ ಇದೆ, ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಅಂತ. ಸಬ್ ಕಾನ್ಷಿಯಸ್ ಮೈಂಡ್ನ ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಏನು ಬೇಕಿದ್ರೂ ಸಾಧಿಸ್ಬೋದು. ನಿಮ್ಮ ಹೆಲ್ತು, ವೆಲ್ತು, ರಿಲೇಷನ್ಶಿಪ್ಪು ಏನು ಬೇಕಿದ್ರೂ ಇಂಪ್ರೂವ್ ಮಾಡ್ಕೋಬೋದು. ಅದು ಪ್ರೂವನ್ ಫ್ಯಾಕ್ಟು. ದೊಡ್ಡ ದೊಡ್ಡ ರಿಸರ್ಚ್ಗಳಾಗಿದೆ ಅದರ ಮೇಲೆ, ಅದು ಪ್ರೂವ್ ಆಗಿದೆ. ನಾವು ಈ ಒಂದು ಪವರ್ಫುಲ್ ಶಕ್ತಿಯನ್ನು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತೀವಿ, ಬ್ರಹ್ಮಾಂಡದ ಶಕ್ತಿ ಅಂತೀವಿ, ಭಗವಂತನ ಶಕ್ತಿ ಅಂತೀವಿ. ಎಲ್ಲರೂ ಒಪ್ಪೋದು ಒಂದು ಅಗೋಚರವಾದ ಒಂದು ಪವರ್ಫುಲ್ ಶಕ್ತಿ ನಮ್ಮನ್ನೆಲ್ಲ ಮೇಲಿಂದ ಕಾಪಾಡ್ತಾ ಇದೆ, ನಮಗೆಲ್ಲ ಅದೇ ನಡೆಸ್ತಾ ಇದೆ ಅಂತ. ನಾನಿವತ್ತು ಎಕ್ಸ್ಪ್ಲೈನ್ ಮಾಡ್ತಿರೋದು ಈ ಒಂದು ಡಿವೈನ್ ಎನರ್ಜಿ ಬಗ್ಗೆನೆ. ಡಿವೈನ್ ಪವರ್ ಬಗ್ಗೆ ನೀವೇನಾದರೂ ಅರ್ಥ ಮಾಡ್ಕೊಂಡ್ಬಿಟ್ರೆ, ಯೂನಿವರ್ಸಲ್ ಪವರ್ ಬಗ್ಗೆ ನೀವೇನಾದರೂ ಅರ್ಥ ಮಾಡ್ಕೊಂಡ್ಬಿಟ್ರೆ, ಇದನ್ನ ನೀವು ಮಿರಾಕಲ್ ಸಬ್ಸ್ಟೆನ್ಸ್ ಥರ ಯೂಸ್ ಮಾಡ್ಕೋಬೋದು. ನಮ್ಮೆಲ್ಲರ ಲೈಫಲ್ಲಿ ಚೇಂಜಸನ್ನು ತರೋ ಅಂಥದ್ದು ಈ ಒಂದು ಡಿವೈನ್ ಪವರು. ಆದರೆ ನಮಗೆ ನಂಬಿಕೆ ಇದ್ದರೆ ಮಾತ್ರ. ನಿಮ್ಮ ನಂಬಿಕೆ ನಿಮ್ಮ ಇಡೀ ಜೀವನವನ್ನು ಚೇಂಜ್ ಮಾಡ್ಬರುತ್ತೆ ಸ್ನೇಹಿತರೆ. ನೀವು ಯಾವುದೇ ಸ್ಟೇಜಲ್ಲಿರಲಿ ನಿಮ್ಮ ಜೀವನ ಚೇಂಜ್ ಆಗುತ್ತೆ. ನಂಬಿಕೆ ಇಟ್ಕೊಳ್ಳಿ. ನಂಬಿಕೆಯಿಂದ ಈ ಲಾ ಆಫ್ ಅಟ್ರಾಕ್ಷನ್ ಮತ್ತು ಮ್ಯಾನಿಫೆಸ್ಟೇಷನ್ನ ಫಾಲೋ ಮಾಡಿ. ನೀವು ನಂಬಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಅದು ವರ್ಕ್ ಆಗ್ತಾನೆ ಇರುತ್ತೆ. ಏಕೆಂದರೆ ಲಾ ಆಫ್ ಗ್ರಾವಿಟಿ ಬಗ್ಗೆ ನಮಗೆಲ್ಲ ಗೊತ್ತಿದೆ. ನೀವು ಇಲ್ಲ ಅಂದ್ರೂ ಅದು ಲಾ ಆಫ್ ಗ್ರಾವಿಟಿ ಇದೆ, ನೀವು ಇದೆ ಅಂದ್ರೂ ಇದೆ. ಇದು ಸೇಮು, ಇದು ಯೂನಿವರ್ಸಲ್ಲಾನೇ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ನು. ನೀವು ನಂಬಿದ್ರು ಇದೆ, ನೀವು ನಂಬಲಿಲ್ಲ ಅಂದರು. ನೀವು ಪಾಸಿಟಿವ್ ಆಗಿ ನಂಬಿದ್ರೆ ನಿಮಗೆ ಪಾಸಿಟಿವ್ ಸಿಗುತ್ತೆ, ನೆಗೆಟಿವ್ ಆಗಿ ನಂಬಿದ್ರೆ ನಿಮಗೆ ನೆಗೆಟಿವ್ ಸಿಗುತ್ತೆ ಅಷ್ಟೇ. ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಬಿಲೀಫ್ಗೆ ನಾವು ಹೆಸರು ಕೊಟ್ಟಿರೋದೇ ಲಾ ಆಫ್ ಅಟ್ರಾಕ್ಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಅಂತ. ಯಾಕಂದರೆ ಎಲ್ಲ ಕೇಂದ್ರಿತ ಆಗಿರೋದು ಇಲ್ಲಿ ನಮ್ಮ ಮೈಂಡಲ್ಲಿ, ಇಲ್ಲಿಂದನೇ ಎಲ್ಲ ನಡೆಯೋದು. ಈ ಒಂದು ಆಟೋನೋಮಸ್ ನರ್ವಸ್ ಸಿಸ್ಟಮ್ ಏನಿದೆ, ಅದೇನಾದರೂ ನೀವು ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂದರೆ, ಅದನ್ನು ನೀವು ಅರ್ಥ ಮಾಡಿಸ್ಬಿಟ್ರಿ ಅಂದರೆ ಸಬ್ ಕಾನ್ಷಿಯಸ್ ಮೈಂಡನ್ನು, ನೀವು ಏನು ಬೇಕಿದ್ರೂ ಸಾಧಿಸ್ಬೋದು. ಭಗವಂತನಿಗೆ, ನೀವು ನಂಬುವಂಥ ದೇವರಿಗೆ ನೀವು ಏನಾದರೂ ತಿಳಿಸ್ಬೇಕು ಅಂದರೆ ಯಾವ ಭಾಷೆಯಲ್ಲಿ ಹೇಳ್ತೀರಾ? ನೀವು ಹೇಳ್ತೀರಾ ಇಂಗ್ಲೀಷಲ್ಲಿ, ಹಿಂದಿನಲ್ಲಿ, ಅದಕ್ಕೆ ಎಲ್ಲ ಭಾಷೆನೂ ಅರ್ಥ ಆಗುತ್ತಾ? ಖಂಡಿತ ಇಲ್ಲ. ಅವನಿಗೆ ಅರ್ಥ ಆಗೋದು ನಿಮ್ಮ ಬಿಲೀಫ್ಸು, ನಿಮ್ಮ ವೈಬ್ರೇಷನ್ಸು, ನಿಮ್ಮ ಒಂದು
ಥಾಟ್ಸು, ಅದರ ಮೇಲೆ ಅವನಿಗೆ ಅರ್ಥ ಆಗುತ್ತೆ. ಅವನು ಅದನ್ನು ಅರ್ಥ ಮಾಡಿಕೊಂಡು ನಿಮಗೆ ಏನು ಬೇಕೋ ಆ ಪ್ರತಿಫಲನ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್ ಮತ್ತು ಮ್ಯಾನಿಫೆಸ್ಟೇಷನಲ್ಲೂ ಕೂಡ ಅದೇನೇ, ನೀವೇನು ಯೋಚನೆ ಮಾಡ್ತೀರಾ, ನೀವೇನು ಥಿಂಕ್ ಮಾಡ್ತೀರಾ, ಯಾವ ಬಿಲೀಫ್ ಇಟ್ಕೊಂಡಿರ್ತೀರಾ ಅದೇ ನೀವು ಆಗ್ತಾ ಹೋಗ್ತೀರಾ. ಹಾಗಾಗಿ ಆದಷ್ಟು ನೀವು ಪಾಸಿಟಿವ್ ಬಿಲೀಫ್ಸ್ನ, ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಮೇಲೆ ನಂಬಿಕೆನ ಬೆಳೆಸ್ಕೊಳ್ಳಿ. ಇನಿಷಿಯಲ್ ಸ್ಟೇಜಲ್ಲಿ ಡೌಟ್ ಬರೋದು ಸಹಜ, ಯಾಕೆಂದರೆ ನಾವೆಲ್ಲ ಹ್ಯೂಮನ್ಸು, ನಮ್ಮ ಸೈಕಾಲಜಿನೇ ನೆಗೆಟಿವ್ನ ಬೇಗ ಅಟ್ರಾಕ್ಟ್ ಮಾಡೋದು. ಆದರೆ ನೀವು ಬಿಟ್ಟು ಪಾಸಿಟಿವಿಟಿನ ಜಾಸ್ತಿ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ನೀವು ಕೆಲಸ ಮಾಡ್ತಾಯಿದ್ರೆ ಖಂಡಿತ ನಿಮ್ಮ ಲೈಫಲ್ಲಿ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ನು 100% ವರ್ಕ್ ಆಗುತ್ತೆ ಅಂತ ಹೇಳ್ದ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.